ಇದ್ರ ಮೇಲೆ ನಾನು ಬೆಡ್ ಯೂಸ್ ಮಾಡ್ತೀನಿ. ತರಿಸ್ಕೊಂಡ್ಮೇಲೆ ಐ ವಾಸ್ ವೆರಿ ಡಿಸಪಾಯಿಂಟೆಡ್. ಯಾಕೆ ಅಂತಂದರೆ ಸೊ ಶಿ ಸ್ಲೀಪ್ಸ್ ಆರಾಮ್ಸೆ ಇನ್ ದಿಸ್, ಏನೂ ತೊಂದರೆ ಇಲ್ಲ. ಅಚ್ಚು ಸೊ ಈ ರೀತಿ ದಿಸ್ ಇಸ್ ಆಲ್ ಅಬೌಟ್ ಬೇಬಿ ನೆಸ್ಟ್. ಈ ರೀತಿ ಅದಕ್ಕೋಸ್ಕರನೇ ಅವ್ರು ಬೇಬಿ ನೆಸ್ಟ್ ಅಂತ ಹೇಳಿರೋದು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಈ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಿದ್ದೀನಿ. ಮಧ್ಯಾಹ್ನದಿಂದ ಈವ್ನಿಂಗ್ವರೆಗೂ ಒಂದು ಪ್ರೊಡಕ್ಟಿವ್ ಒಂದು ಆಫ್ಟರ್ನೂನ್ ಅಂತ ಹೇಳಬಹುದು. ಹೇಗೆ ನನ್ನ ಟೈಮ್ನ ಸ್ಪೆಂಡ್ ಮಾಡ್ತೀನಿ, ಇಬ್ಬರನ್ನ ಹೇಗೆ ನೋಡ್ಕೊಳ್ತೀನಿ, ಯಾವ ರೀತಿ ಮಧ್ಯಾಹ್ನದಿಂದ ಸಂಜೆವರೆಗೂ ಹೋಗುತ್ತೆ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಿತಿಗೆ 1:30-2 ಗಂಟೆ ಹಾಗೆ ಊಟ ಮಾಡಿಸ್ತಾ ಇದ್ದೀನಿ. ಕೆಲವೊಂದು ಸಲ ಅದಿತಿಗೆ ನಾನು ಊಟ ಮಾಡಿಸ್ಬೇಕು, ಸ್ಟೋರಿ ಹೇಳಬೇಕು ಅಂತ ಆಸೆ ಆಗುತ್ತೆ. ಇನ್ನು ಪ್ರತಿದಿನ ಅವರೇ ಆರಾಮಾಗಿ ಊಟ ಮಾಡ್ತಾರೆ, ನಮ್ಮ ಜೊತೆನೇ ಊಟ ಮಾಡ್ತಾರೆ. ಆ್ಯಂಡ್ ಈ ರೀತಿ ಐ ಚೇರಲ್ಲಿ ಅದಿತಿಗೆ ಊಟ ಮಾಡಿಸಿ ಅಭ್ಯಾಸ ಮಾಡಿರೋದ್ರಿಂದ ಅವ್ರಿಗೆ ತುಂಬ ಈಸಿ ಆಗಿದೆ ದಟ್ ಸೆಲ್ಫ್ ಫೀಡಿಂಗ್ ಮಾಡೋದಕ್ಕೆ. ಆ್ಯಕ್ಚುಲಿ ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಂದರೆ ಅದಿತಿಗೆ ಸೆಲ್ಫ್ ಫೀಡಿಂಗ್ ಕಲಿಸಿರೋದು. ಈಗ ಅಷ್ಟು ಸ್ಟ್ರೆಸ್ಸೇ ಇಲ್ಲ, ಅಯ್ಯೋ ಅದಿತಿಗೆ ಊಟ ಮಾಡಿಸ್ಬೇಕಲ್ಲ, ಊಟ ಮಾಡಿಲ್ಲ ಅಂತಂದರೆ ಏನಪ್ಪ, ಆ ರೀತಿ ಎಲ್ಲ ಸ್ಟ್ರೆಸ್ಸೇ ಇಲ್ಲ. ಅವರೇ ಆರಾಮಾಗಿ ಊಟ ಮಾಡ್ತಾರೆ ಹಾಕ್ಕೊಟ್ಬಿಟ್ರೆ. ನನಗಂತೂ ತುಂಬ ಖುಷಿಯಪ್ಪ, ಸೆಲ್ಫ್ ಫೀಡಿಂಗ್ ಎಷ್ಟು ಚೆನ್ನಾಗಿ ಅದಿತಿ ಕಲಿತರು. ಯಾವುದೇ ರೀತಿ ಟೆನ್ಷನ್ ಇಲ್ಲ. ಅದಿತಿಗೆ ಊಟ ಆದಮೇಲೆ ನಂದು ಊಟ ಆಗುತ್ತೆ. ಅಷ್ಟರಲ್ಲಿ ಮುದುಬುಲ ಮಲ್ಕೊಂಡಿದ್ರು. ಮುದುಬುಲ ಅರೌಂಡ್ 12ಗೆ ಮಲ್ಕೊಂಡಿದ್ದಕ್ಕೆ ಇನ್ನೂ ಎದ್ದಿರಲಿಲ್ಲ. ನೆಕ್ಸ್ಟ್ ಅವ್ರನ್ನ ಅದಿತಿನ ಮಲಗಿಸಿ ಅವ್ರನ್ನ ಎಬ್ಬಿಸಿ ಫೀಡ್ ಮಾಡಿಸಿ ತಿರ್ಗಾ ನಾನು ಅವ್ರ ಜೊತೆನೇ ರೆಸ್ಟ್ ಮಾಡ್ತೀನಿ. ಮಧ್ಯಾಹ್ನದೊತ್ತು ನಾನು ಯೂಶ್ವಲಿ ಕ್ಯಾಂಗ್ರೋ ಕೇರ್ ಮದರ್ನ ಅಂದರೆ ಕ್ಯಾಂಗ್ರೋ ಮದರ್ ಕೇರ್ ಅಂತ ಏನು ಹೇಳ್ತೀನಿ ಅದನ್ನು ಮಾಡ್ತೀನಿ. ಇದರಿಂದ ಮುದುಬುಲಾಗೆ ವೆಯ್ಟ್ ಗೇನ್ ಇನ್ಕ್ರೀಸ್ ಆಗೋದಕ್ಕೆ, ನನ್ನ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೂ ತುಂಬ ಸಹಾಯ ಆಗಿದೆ. ಅದಿತಿಗೆ ಸಾಂಬಾರು ಮತ್ತು ಅನ್ನ ಕೊಟ್ಟಿದ್ದೆ. ಇವತ್ತು ತರಕಾರಿ ಅದರಲ್ಲೇ ಮಿಕ್ಸ್ ಆಗಿರೋದ್ರಿಂದ ಬೇರೆ ಏನೂ ಕೊಟ್ಟಿಲ್ಲ. ಸೊ ಪ್ರತಿದಿನ ಅವ್ರ ನ್ಯೂಟ್ರಿಷನ್ನು ಮೇಂಟೈನ್ ಮಾಡಲೇಬೇಕು. ಯಾಕಂತಂದರೆ ಪ್ರತಿದಿನ ಮಕ್ಕಳಿಗೆ ಹಣ್ಣು ತರಕಾರಿನ ಇನ್ಕ್ಲೂಡ್ ಮಾಡಲೇಬೇಕಾಗತ್ತೆ. ಸೊ ಅವರು ತಿಂತಾ ಇರ್ತಾರೆ, ಮಧ್ಯೆ ಮಧ್ಯೆ ನನ್ನ ಸ್ಟೋರಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಿತಿದ್ದು ಊಟ ಆದಮೇಲೆ ನಂದು ಊಟದ ಟೈಮ್. ನನ್ನ ಊಟಕ್ಕೆ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಒಂದು ಹಾಲು ಸಾಂಬಾರು ಮಾಡಿಕೊಟ್ಟಿದ್ರು ಕೃವಿ. ಅದನ್ನು ಶೂಟ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಹೇಗೆ ನಾವು ಸಬ್ಬಕ್ಕಿ ಹಾಲು ಸಾಂಬಾರನ್ನ ಮಾಡ್ಕೊಳ್ತೀವೋ ಅದೇ ರೀತಿ ಆಲ್ಮೋಸ್ಟ್ ಇದು ಬರುತ್ತೆ. ಬಾಣಲೆಗೆ ತುಪ್ಪ ಹಾಕ್ಕೊಳ್ಬೇಕು. ನನಗೆ ಕಾಮೆಂಟಲ್ಲಿ ನಿನ್ನೆ ವ್ಲಾಗಲ್ಲಿ ಒಂದು ಕಾಮೆಂಟ್ ಬಂದಿದೆ ದ್ಯಾಟ್ ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೀರಾ ಈಗ ಬಾಣಂತನ ಟೈಮಲ್ಲಿ ಅಂತ. ನನಗೆ ಎಣ್ಣೆ ಇನ್ನೂ ಯೂಸ್ ಮಾಡ್ತಿಲ್ಲ, ನಾನು ತುಪ್ಪನೇ ಯೂಸ್ ಮಾಡ್ತಿದ್ದೀನಿ. 3 ಮಂತ್ಸ್ವರೆಗೂ ತುಪ್ಪನೇ ತಿನ್ನಬೇಕಾಗತ್ತೆ. ಕೃವಿ ಎಲ್ಲದಕ್ಕೂ ನನಗೆ ತುಪ್ಪನೇ ಹಾಕ್ಕೊಡ್ತಾರೆ. ಸೊ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಅದಾದಮೇಲೆ ಹೊಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಬೆಳ್ಳುಳ್ಳಿ ಈ ಟೈಮಲ್ಲಿ, ಬಾಣಂತನ ಟೈಮಲ್ಲಿ ನಾವು ಎಷ್ಟು ಬೆಳ್ಳುಳ್ಳಿ ತಿಂತೀವೋ ಅಷ್ಟು ಒಳ್ಳೆಯದು. ನಮ್ಮ ಎದೆ ಹಾಲನ್ನ ತುಂಬ ಚೆನ್ನಾಗಿ ಹೆಚ್ಚಿಸುತ್ತೆ. ನಿಮಗೇನಾದರೂ ಎದೆ ಹಾಲು ಇಲ್ಲ, ಕಡಿಮೆ ಇದೆ ಅಂತಂದರೆ ಬೆಳ್ಳುಳ್ಳಿ ಹಾಲು ಮಾಡ್ಕೊಂಡು ಕುಡಿಬೋದು. ಆ್ಯಕ್ಚುಲಿ ನನಗದು ಫ್ಲೇವರ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ತಿನ್ನುವಂತಹ ಒಂದು ಐಟಮ್ಸಲ್ಲಿ ಅಂತಂದರೆ ಅಡುಗೆಯಲ್ಲೇ ನಾನು ಬೆಳ್ಳುಳ್ಳಿನ ಇನ್ಕ್ರೀಸ್ ಮಾಡಿಕೊಂಡು ಅದರ ಒಂದು ಕ್ವಾಂಟಿಟಿನ ಹೆಚ್ಚಿಸ್ಕೊಂಡು ನನ್ನ ಹಾಲಿಗೆ ಅದನ್ನು ಹೆಲ್ಪ್ ಮಾಡ್ಕೊತೀನಿ ಜಾಸ್ತಿ ಇನ್ಕ್ರೀಸ್ ಆಗೋದಕ್ಕೆ. ಬೆಳ್ಳುಳ್ಳಿ ಹಾಲು ಅಂತಂದರೆ ನಾರ್ಮಲ್ ಹಾಲಿಗೆ ಬೆಳ್ಳುಳ್ಳಿನ ಜಜ್ಜಿ ಚೆನ್ನಾಗಿ ಕುದಿಸಿ ಆ ಹಾಲನ್ನ ಕುಡಿಬೇಕಾಗುತ್ತೆ. ಕೆಲವ್ರಿಗೆ ಫ್ಲೇವರ್ ಇಷ್ಟ ಆದವರು ಅದನ್ನು ಕುಡಿಬೋದು. ಈ ರೀತಿ ಸ್ವಲ್ಪ ರೋಸ್ಟ್ ಆದಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ, ಮೆಂತ್ಯ ಸೊಪ್ಪನ್ನ ಮುಂಚೆನೇ ಕ್ಲೀನಾಗಿ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಳ್ಬೇಕಾಗತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಎದೆ ಹಾಲನ್ನ ಹೆಚ್ಚಿಸೋದಕ್ಕೆ. ಆ್ಯಂಡ್ ಮೆಂತ್ಯ ಸೊಪ್ಪನ್ನ ಯಾಕೆ ನಾವು ಬಾಣಂತನದಲ್ಲಿ ಮಿಸ್ ಮಾಡ್ದೇ ತಿನ್ನಲೇಬೇಕು ಅಂತಂದರೆ ನಮ್ಮ ಯೂಟ್ರಸ್ ಹೆಲ್ತ್ಗೂ ಇದು ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಬರ್ತ್ ಆದಮೇಲೆ ಯೂಟ್ರಸ್ ಆಬ್ವಿಯಸ್ಲಿ ಅದರ ಸೈಜ್ಗೆ ಅಂತಂದರೆ ಪ್ರೀ ಪ್ರೆಗ್ನೆನ್ಸಿ ಸೈಜಿಗೆ ಹೋಗಬೇಕಲ್ಲ, ಅದಕ್ಕೂ ರಿಕವರಿಗೆ ಇದು ತುಂಬ ಸಹಾಯ ಮಾಡುತ್ತೆ. ಆ್ಯಂಡ್ ನಾವು ಲಾಸ್ ಆಗಿದ್ದಂತಹ ಎಲ್ಲ ನ್ಯೂಟ್ರಿಷನ್ನು ಈ ಮೇಥಿ ಲೀವ್ಸ್ನ ತಿನ್ನೋದ್ರಿಂದ, ಮೆಂತ್ಯ ಸೊಪ್ಪನ್ನ ತಿನ್ನೋದ್ರಿಂದ ಬರುತ್ತೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಅರ್ಧ ಕಟ್ಟು ಸೊಪ್ಪು ಹಾಕ್ಕೊಂಡಿದ್ದಾರೆ ಕೃವಿ. ಸೊ ಅರ್ಧ ಕಟ್ಟು ಸೊಪ್ಪು ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಸೊಪ್ಪೆಲ್ಲ ಸುಂಡೋಗುತ್ತೆ. ಅಂತಂದರೆ ನಾವು ಎಷ್ಟು ಜಾಸ್ತಿ ಕ್ವಾಂಟಿಟಿ ಹಾಕಿರ್ತೀವೋ ಅದು ಕಂಪ್ಲೀಟ್ ಕಡಿಮೆ ಆಗುತ್ತೆ. ಒಂದು 1/4 ಲೀಟ್ರಷ್ಟು ಹಾಲು ಹಾಕ್ಕೊಳ್ಬೇಕಾಗತ್ತೆ, ಗಟ್ಟಿ ಹಾಲು. ನಾವು ಯೂಶ್ವಲಿ ಹಾಲಿಗೆ ಜಾಸ್ತಿ ನೀರೆಲ್ಲ ಹಾಕಲ್ಲ, ಒಂದು ಸ್ಮಾಲ್ ಗ್ಲಾಸ್ ಅಷ್ಟೇ ನೀರು ಹಾಕೋದು. ಸೊ ಆ ಹಾಲನ್ನ ಹಾಕ್ಕೊಂಡಿದ್ದಾರೆ. ಸೊ ಇದರಲ್ಲಿ ಯೂಸ್ ಮಾಡ್ತಿರೋದು A2 ಹಾಲು ಅಂತಂದರೆ ಇವಾಗ ಅದಿತಿಗೆ ತರಿಸ್ತೀವಲ್ಲ ಅದನ್ನೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದಾರೆ ಕೃವಿ ತರಿಸೋದನ್ನು.
ಆ ಹಾಲನ್ನೇ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಿಸ್ಬೇಕಾಗತ್ತೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಿಲ್ಲ. ಊಟ ಮಾಡುವಾಗ ನೀವು ಉಪ್ಪು ಹಾಕ್ಕೊಳ್ಬೋದು. ನಾನು ಇವಾಗ ಉಪ್ಪನ್ನ ಕಡಿಮೆನೇ ತಿಂತಾಯಿದ್ದೀನಿ. ಉಪ್ಪು ಜಾಸ್ತಿ ಇವಾಗ ತಿನ್ನಬಾರ್ದು. ಬಾಣಂತನ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕಡಿಮೆನೇ ತಿನ್ನಬೇಕು. ಒಂದು 3 ಮಂತ್ಸ್ವರೆಗೂ ನೀವು ಆ ರೀತಿ ಮಾಡಿ, ಅದಾದಮೇಲೆ ನೀವು ನಾರ್ಮಲ್ ಊಟಗಳನ್ನ ಮಾಡ್ಬೋದು. 3 ಮಂತ್ಸ್ವರೆಗೂ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಕಡಿಮೆನೇ ಇರಬೇಕಾಗತ್ತೆ. ಇದರಿಂದ ನಿಮ್ಮ ಬಾಡಿಗೂ ಒಳ್ಳೆಯದು ಆ್ಯಂಡ್ ನಿಮ್ಮ ಮಗುಗೂ ಸಹ ಒಳ್ಳೆಯದು. ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಆಲ್ಮೋಸ್ಟ್ ಈ ಒಂದು ಹಾಲು ಸಾರು ರೆಡಿ ಆಗುತ್ತೆ, ಮೆಂತ್ಯ ಸೊಪ್ಪಿನ ಹಾಲು ಸಾರು. ಕೆಲವ್ರು ಕೇಳ್ತಾರೆ ಮೆಂತ್ಯ ಸೊಪ್ಪು ಕಹಿ ಇರುತ್ತೆ ಆ್ಯಂಡ್ ಸಬ್ಬಕ್ಕಿ ಸೊಪ್ಪು ಕಹಿ ಇರುತ್ತೆ, ತಿನ್ಬೋದಾ ಅಂತ. ಚೆನ್ನಾಗಿ ಉರಿಯೋದ್ರಿಂದ ಅಂತಂದರೆ ರೋಸ್ಟ್ ಮಾಡೋದ್ರಿಂದ ಸೊಪ್ಪನ್ನು ಯಾವುದೇ ರೀತಿ ಕಹಿ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ. ಇದರ ಬೆಳ್ಳುಳ್ಳಿ ಘಮ ಇರುತ್ತಲ್ಲ ಈ ಒಂದು ಹಾಲು ಸಾಂಬಾರಲ್ಲಿ, ಅದೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಒಣಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಎಲ್ಲನೂ ಚೆನ್ನಾಗೇ ಇರುತ್ತೆ. ಯಾವುದೇ ರೀತಿ ಅಯ್ಯೋ ತಿನ್ನೋಕ್ಕಾಗಲ್ಲ ಹೆಂಗಪ್ಪ ತಿನ್ನೋದು ಆ ರೀತಿ ಎಲ್ಲ ಏನೂ ಇರೋದಿಲ್ಲ. ಒಗ್ಗರಣೆದು ತುಂಬ ಚೆನ್ನಾಗಿರುತ್ತೆ ಅರೋಮ. ಈ ರೀತಿ ಬಿಸಿ ಅನ್ನಕ್ಕೆ ಈ ಹಾಲು ಸಾರನ್ನ ಹಾಕ್ಕೊಂಡು ತಿಂದರೆ ನಿಮ್ಮ ಎದೆ ಹಾಲಿಗೆ ಇದು ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ನಂದು ಊಟ ಆಗೋ ಅಷ್ಟರಲ್ಲಿ 2:15 2:45 ಆಯಿತು. ನೆಕ್ಸ್ಟ್ ಅದಿತಿನ ಮಲಗಿಸ್ಬೇಕಾಗಿತ್ತು. ಇವತ್ತು ಯಾಕೋ ನಿದ್ದೆ ಮಾಡಲ್ಲ ಅಂತ ತುಂಬ ಹಠ ಮಾಡ್ತಿದ್ರು. ನೋಡಿ ಹೇಗೆಲ್ಲ ಕನ್ವಿನ್ಸ್ ಮಾಡಿದ್ದೀನಿ ನಾನು ಅಂತ. ಪ್ಲೀಸ್ 2:45 ಆಗಿದೆ, ಮಲ್ಕೊ. ಬೆಳಗ್ಗೆ ಏನು ಹೇಳಿದ್ದು? ಹ್ಯಾಪಿಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಾ ತಾನೇ? ಹಾಂ, ಏನು ಬರ್ತೀನಿ? ಬನ್ನಿ, 2:45 ಆಗ್ಬಿಟ್ಟಿದೆ, ಬನ್ನಿ ಮಲ್ಕೊಳ್ಳಿ ಪ್ಲೀಸ್. ಕಂದ ಬನ್ನಿ ಪ್ಲೀಸ್, ಐ ಆಮ್ ರಿಕ್ವೆಸ್ಟಿಂಗ್ ಯು ಬೇಬಿ. ಪಾಪು 2:45 ಆಗಿದೆ ಚಿನ್ನಿ, ಮಲ್ಕೋಬೇಕು. ಓಯ್ ಬಬ್ಬಿ, ಹಂಗೆ ನಿಂತ್ಕೊಂಬಿಟ್ರೆ ಪಾಪ್. ನನ್ನಮ್ಮ ಬರ್ತಾಳೆ, ನನ್ನ ಮುದ್ದು ಅಮ್ಮ ಬರುತ್ತೆ, ನನ್ನ ಪುಟ್ಟು. ಇದು ಏನಿದು ಚಿನ್ನಿ, ಹೇರ್ ಸ್ಟೈಲ್ ಹಿಂಗಿದೆ ನಿಂದು? ಬಾಯಿಲಿ ನೋಡ್ತೀನಿ. ಸೋ ಕ್ಯೂಟ್ ಆಗಿದೆ ಅದಿತಿ, ಸೋ ಕ್ಯೂಟ್. ಬಾ ಕಂದ, ಬಾ ಮಗಳೇ, ನನ್ನ ಮಗಳು ಮಾತು ಕೇಳ್ತಾರೆ. ಬಾರೋ ಅದಿತಿ, ಬನ್ನಿ. ಬಾಡ ಮಲ್ಕೊಂಡ್ಬಿಡು ಸ್ವಲ್ಪ ಹೊತ್ತು, ಆಮೇಲೆ ಹೋಗ್ಬೋದು. ಓಕೆನಾ? ಓಕೆನಾ? ಮಲ್ಕೋಬೇಕಲ್ವಾ? 2 ಗಂಟೆಗೆ ಮಲ್ಕೋಬೇಕಿ. ತಲೆ 2:45 ಆಗಿದೆ ಇವತ್ತು. ಬಿದೋಗ್ತೀಯ ಇವಾಗ? ಡುಮ್ ಅಂತ ಬಿದೋಗ್ತೀರ ಎಲ್ಲ. ಲೆಟ್ಸ್ ಕ್ಲೋಸ್ ಓಪನ್ ಕ್ಲೋಸ್ ಅಲ್ವಪ್ಪ? ಅದಕ್ಕೆ ಎಲ್ಲ ಆಪೋಸಿಟ್ ಗೊತ್ತು ಅಲ್ವಾ ಚಿನ್ನಿ? ಓಪನ್ ಅಂದರೆ ಏನಪ್ಪ? ಚಾಟ್ಸ್ ಬೇಡವಾ ನಿಮಗೆ ಹೇಳ್ಕೊಡೋದು? ನಾನು ಮಾತಾಡಲ್ವಾ? ಕೋಪ ಬಂದೈತಾ? ಕೋಪ ಬೇರೆ ಬರ್ತದ ಅದಿತಿಗೆ? ಕೋಪದ ಯಾರ ನಗ್ತಾರೆ? ಈ ರೀತಿ ಮುಗುಳ್ನಗೆ ಇರುತ್ತದೆಯೇ? ಬೇಡ್ವಾ ಮಮ್ಮ ನಿಂಗೆ? ಸರಿ, ಆನ್ಸರ್ ಮಾಡಿಬಿಡು. ಮಮ್ಮ ಬೇಕಾ ಬೇಡ್ವಾ? ಹಿಂಗೆ ಕುಳ್ಳ ನೋಡೋದು. ಮಮ್ಮ ಬೇಕಾ ಬೇಡ್ವಾ? ಚಿನ್ನಿ, ಮಮ್ಮ ಬೇಕಾ ಬೇಡ್ವಾ ಹೇಳಿ. ಆನ್ಸರ್ ಮಾಡಿಬಿಡು. ಸರಿ, ಮಮ್ಮ ಬೇಡ್ವಾ? ರಿಯಲಿ? ಆರ್ ಯು ಶ್ಯೂರ್? ನಂಗೆ ತುಂಬ ಹರ್ಟ್ ಆಯಿತು. ಮತ್ತು ನಿಂಗೆ ಯಾರು ಊಟ ಮಾಡಿಕೊಡ್ತಾರೆ? ಯಾರು ಸ್ನಾನ ಮಾಡಿಸ್ತಾರೆ? ಡ್ಯಾಡ ಇನ್ನೊಂದು ಸ್ವಲ್ಪ ದಿನ ಮಾಡ್ತಾರೆ, ಆಮೇಲೆ ನಾನೇ ಬ್ಯಾಕ್ ಟು ರೊಟೀನ್ ಬರ್ತೀನಿ. ಐ ವಿಲ್ ಬಿ ಬ್ಯಾಕ್ ಸೂನ್. ನಾಟ್ ಸೂನ್, ಇನ್ನೊಂದು ಸ್ವಲ್ಪ ದಿನ. ಅಮ್ಮ, ಹೌದಾ? ಇಷ್ಟೇನಾ? ಸರಿ ಬಿಡು, ನಾನು ಮುದುಬುಲ್ಲ ಜೊತೆನೇ ಇರ್ತೀನಿ. ನೋಡು, ಮುದ್ದುಬುಲ್ಲ ಎಷ್ಟು ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ನೀವು ನಿದ್ದೆ ಮಾಡ್ಬೇಕು ತಾನೆ? ನಿದ್ದೆ ಮಾಡಿದ್ರೆ ಏನಾಗುತ್ತೆ ಹೇಳಿ? ಯಾರಿಗೆ ಒಳ್ಳೇದು ನಿದ್ದೆ ಮಾಡಿದ್ರೆ? ಅದಿತಿ ಎಲ್ಲಿಗೆ ಒಳ್ಳೇದು? ಅದಿತಿ ಬ್ರೈನ್ಗೆ ಒಳ್ಳೇದು. ಸೊ ಅದಿತಿ ಹ್ಯಾವ್ ಟು ಸ್ಲೀಪ್. ಮಧ್ಯಾಹ್ನದ ಹೊತ್ತು ಸ್ಲೀಪ್ ಮಾಡ್ಬೇಕು. ಇವಾಗ ಐ ಆಮ್ ನಾಟ್ ಲೆಟ್ಟಿಂಗ್ ಯು ಗೋ. ಕಮ್ ಬೇಬಿ, ಬಾಡೆಮ್ಮ. ಬಾಡೆ ಗುಂಡಿ ಚಂಡಿ. ಸ್ಟ್ರಾಂಗಾ ನೀವು? ಪುಸುಕುನಾ?
ಅದಿತಿ ಈಸ್ ಅ ಸ್ಟ್ರಾಂಗ್ ಗರ್ಲ್ ಆರ್ ಪುಸುಕು ಗರ್ಲ್? ಹೇಳ್ಬೇಕು. ಪುಸುಕುನಾ? ಅಯ್ಯೇ ಏ ಬಾ ಸಾಕು. ಕಾಂಪರ್ 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 ಕಾಂಪರಾ? ಕಾಂಪರ್ ಆಗಲ್ವಾ? ಯಾಕೆ ಯಾಕೆ ಕಾಂಪರ್ ಆಗಲ್ವಾ? ಏನಕ್ಕಾಗಲ್ಲ? At 10 equals you have to sleep now. Why? Why? ಯಾಕೆ? ನೋ ಅಷ್ಟೇ ಬರೋದು, ಇಂಗ್ಲೀಷ್ ಮುಂದಕ್ಕೆ ಬರಲ್ಲ. ಎಸ್ಸು ನೋ. ಐ ಬಾ ಕಚ್ಬಿಡ್ತೀನಿ ಕಚ್ಚೇ ಬಿಡೋದು ಈಗ. ಕಚ್ಬಿಡ್ತೀನಿ. ಬರಳೆ ಶುಭ. ಮಲ್ಕೊಳ್ಳಲ್ವಾ? ಏನಕ್ಕೆ ಮಲ್ಕೊಳ್ಳಲ್ಲ? ಏನಕ್ಕೆ ಮಲ್ಕೊಳ್ಳಲ್ಲ? ಏನಕ್ಕೆ ಮಲ್ಕೊಳ್ಳಲ್ಲ? ನೀ ರೀಸನ್ ಏನು? ರೀಸನ್ ಹೇಳು. ರೀಸನ್ ಏನು? ನಿದ್ದೆ ಬಂದೈತೆ ನಾಯಿಮರಿಗೆ ನಿದ್ದೆ ಬಂದ್ಬಿಟ್ಟೈತೆ. ನಾಯಿ ಮರಿ ತಿಂಡಿ ಬೇಕೇ? ಬೇಡ. ತಿಂಡಿ ಬೇಕು, ತೀರ್ಥ ಬೇಕು, ಇನ್ನೂ ಏನು ಬೇಕು? ಇನ್ನೇನು ಬೇಕಪ್ಪ? ಡ್ಯಾಡ ನಿಂಗೇನೋ ಸರ್ಪ್ರೈಸ್ ಹೇಳಿದಾರೆ ತಾನೆ ಸಂಜೆ. ಆ ಸರ್ಪ್ರೈಸ್ ಕೊಡ್ತಾರೆ, ನೀವು ಹ್ಯಾವ್ ಟು ಸ್ಲೀಪ್ ನಾವು. ಯಾವ ಇದ್ರಲ್ಲಿ ಆ ಥರ ಮಾಡೋದು? ಕಣ್ಣು ಲೋ ಮಲ್ಕೊಳ್ಳೋ ಪಾಪು ಎದಂತೋ. ಪಾಪು, ದಿಸ್ ಇಸ್ ರಿಯಲಿ ಬ್ಯಾಡ್ ಅದಿತಿ. ಹೇಗೋ ಸಾಹಸ ಮಾಡಿಸಿ ಅದಿತಿನ ಮಲಗಿಸಿದ್ದಾಯಿತು. ಅದಿತಿ ನಿದ್ದೆ ಮಾಡಿಲ್ಲ ಮಧ್ಯಾಹ್ನ ಅಂತಂದರೆ ಯೂಶ್ವಲಿ ಕ್ರ್ಯಾಂಕಿ ಆಗಿಬಿಡ್ತಾರೆ, ಒಂದು ಸ್ವಲ್ಪ ಇರಿಟೇಷನ್ ಆದಂಗೆ. ಈ ಟೈಮಲ್ಲಿ ಮಕ್ಕಳು ಕ್ರ್ಯಾಂಕಿ ಆದಾಗ ನಮಗೂ ಫ್ರಸ್ಟ್ರೇಷನ್ ಆಗುತ್ತೆ. ಆ ಫ್ರಸ್ಟ್ರೇಷನ್ನ ಅವ್ರ ಮೇಲೆ ತೋರಿಸ್ಬೇಕಾಗತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಮಧ್ಯಾಹ್ನ ಅದಿತಿಗೆ ನ್ಯಾಪ್ ಮಾಡಿಸ್ತೀನಿ. ಈಗ ಮಲ್ಕೊಂಡಿದ್ದಕ್ಕೆ ಅದಿತಿ ಎದ್ದಿದ್ದೆ 5:30 ಹಾಗೆ. ಅಷ್ಟರಲ್ಲಿ ಮುದುಬುಲಾನು ಎದ್ದಿದ್ರು, ಅವ್ರಿಗೆ ಫೀಡ್ ಮಾಡಿಸ್ಬೇಕು ಇವಾಗ. ಸೊ ಇದೇ ರೀತಿ ಅದಿತಿದಾದಮೇಲೆ ಮುದುಬುಲಂದಾದಮೇಲೆ ಅದಿತಿದು. ಸೊ ಕಂಪ್ಲೀಟ್ ಒಂದು ರೊಟೀನ ಸೆಟ್ ಮಾಡ್ಕೊಂಡಿರೋದ್ರಿಂದ ಓಕೆ ಇದಾದಮೇಲೆ ಇದು ನೆಕ್ಸ್ಟ್ ಮಾಡಬೇಕು ಅಂತ ಈಸಿ ಆಗುತ್ತೆ. ಎರಡನ್ನೂ ಕ್ಲಮ್ಸ್ ಮಾಡ್ಕೊಂಬಿಟ್ರೆ ಕಷ್ಟ ಆಗುತ್ತೆ. ಸೊ ಈಗ ಮುದುಬುಲಂಗೆ ಒಂದು ಸಿರಪ್ ಹಾಕಬೇಕು. ಅದನ್ನು ಹಾಕಿ ಒಂದು 10 ನಿಮಿಷ ಬಿಟ್ಟಿದ್ದೆ. ಅವ್ರು ಆಟಾಡ್ತಿದ್ರು. ನಾನು ಯೂಶ್ವಲಿ ಮುದುಬುಲಂಗೆ ಯಾವುದೇ ರೀತಿ ಡೈಪರ್ಸ್ನ ಯೂಸ್ ಮಾಡಲ್ಲ. ಜಸ್ಟ್ ಲಂಗೋಟ್ಸು ಬಟ್ಟೆಗಳನ್ನ ಅದನ್ನೇ ಯೂಸ್ ಮಾಡ್ತೀನಿ. ತುಂಬ ಸಲ ಯೂರಿನ ಪಾಸ್ ಮಾಡ್ತಾರೆ ಮುದುಬುಲ. ಆ್ಯಂಡ್ ಡೈಲಿ 1 to 2 times ಪೂಪ್ನ ಪಾಸ್ ಮಾಡ್ತಾರೆ. 15 to 20 minutes ಫೀಡ್ ಮಾಡಿದೆ. ಅದಾದಮೇಲೆ ಮುದುಬುಲಂಗೆ ಬರ್ಪ್ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವರು ನಿದ್ದೆ ಮಾಡ್ತಾರೆ. ಸೊ ನಿದ್ದೆ ಮಾಡಿದ ತಕ್ಷಣ ನಾನು ಮತ್ತು ಮುದುಬುಲ ಇಬ್ಬರೂ ಕ್ಯಾಂಗ್ರೂ ಮದರ್ ಕೇರ್ ಮಾಡಿಕೊಂಡು ಮಲ್ಕೊಳ್ತೀವಿ. ಬೊಂಬೆ ಮಡಿ ಇದು.
ಮಕ್ಕಳಿಗೆ ಓಮ್ ಹೇಳೋದ್ರಿಂದ ತುಂಬ ಒಳ್ಳೆಯದು. ಈವನ್ ಅದಿತಿಗೂ ನಾನು ಹೇಳ್ತಿದ್ದೆ. ಅದಿತಿ ಅರೌಂಡ್ 1.5 ಮಂತ್ಸ್ಗೆಲ್ಲ ನಾನು ಓಮ್ ಹೇಳಿದ್ರೆ ಓಮ್ ಅಂತ ಹೇಳ್ತಿದ್ರು. ನೀವಿದನ್ನು ನಂಬಲ್ಲ, ನಿಜವಾಗ್ಲೂ ಯಾವಾಗಾದರೂ ನಾನು ಲ್ಯಾಪ್ಟಾಪಲ್ಲಿ ಆ ವೀಡಿಯೋಸ್ ಎಲ್ಲ ಇದೆ, ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಮುದುಬುಲಾಗೂ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತಾರೆ, ಐಬ್ರೋಸ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಓಮ್ ಚಾಂಟಿಂಗ್ ಸಹ ಕೇಳ್ತಾ ಇದ್ದೆ. ಸೊ ಅದು ಕೇಳಿಸ್ಕೊಂಡಿದ್ದಾರೆ ಅಲ್ವಾ, ಸೊ ಅದನ್ನೇ ರೀಕಾಲ್ ಮಾಡ್ಕೊಳ್ತಾರೆ ಅವರು. ಮುದುಬುಲನ ಮಲಗಿಸ್ಬಿಟ್ಟು ಕಂಪ್ಲೀಟ್ ಅವ್ರಿಗೆ ನಿದ್ದೆ ಬಂದಮೇಲೆ ನಾನು ಎದೆ ಮೇಲೆ ಹಾಕ್ಕೊಳ್ತೀನಿ. ಎದೆ ಮೇಲೆ ಹಾಕ್ಕೊಂಡಾಗ ಕೆಲವೊಂದು ಸಲ ಅವರು ಅಷ್ಟು ನಿದ್ದೆ ಮಾಡೋದಕ್ಕೆ ಇಷ್ಟಪಡಲ್ಲ, ಅದಕ್ಕೋಸ್ಕರ. ಪಾಪುಗೆ ಲಿಟಲ್ ಎಗೆ ಯಾಕೆ ತೊಟ್ಲು ಯೂಸ್ ಮಾಡ್ತಿಲ್ಲ ಅಂತ ಜಾಸ್ತಿ ಜನ ಕೇಳ್ತಿದ್ದೀರಾ. ನಾನು ಸ್ಟೋರೀಸ್ಗೆ ಅಪ್ಡೇಟ್ ಮಾಡಿದಾಗ ಕೆಲವು ಕಾರಣಗಳಿದೆ ತೊಟ್ಲಿಗೆ ಹಾಕದೇ ಇರೋದಕ್ಕೆ, ತೊಟ್ಲನ್ನ ನಾನು ಯೂಸ್ ಮಾಡದೇ ಇರೋದಕ್ಕೆ. ಲಿಟಲ್ ಎಗೆ ಏನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಈ ರೀತಿ ಬೆಡ್ಡು. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ. ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೆ ದಟ್ ನಾನು ಹೇಳ್ತೀನಿ ಇದ್ರ ಬಗ್ಗೆ ಅಂತ. ಫಸ್ಟ್ ರೀಸನ್ನು, ಅದಿತಿನೂ ಸಹ ತೊಟ್ಲಲ್ಲಿ ಮಲ್ಕೊಂಡಿರಲಿಲ್ಲ. 1-2 ದಿನಕ್ಕೆಲ್ಲ ಹಾಸ್ಪಿಟಲಲ್ಲೇ ಅವರು ತೊಟ್ಲಿಗೆ ಹಾಕಿದ ತಕ್ಷಣ ಅಳೋದು, ಪಕ್ಕಕ್ಕೆ ಹಾಕ್ಕೊಂಡಿದ ತಕ್ಷಣ ಆರಾಮಾಗಿ ನಿದ್ದೆ ಮಾಡ್ತಿದ್ರು. ಸೊ ವಿ ವರ್ ಡೌಟ್ ಆನ್ ಲಿಟಲ್ ಬೇಬಿ ಆಲ್ಸೋ. ಸೆಕೆಂಡ್ ಬೇಬಿನೂ ಮಲ್ಕೊಳ್ಳಲ್ಲ ನೋಡೋಣ ತೊಟ್ಲು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಅಂತ ಆ ಥಾಟ್ ಪ್ರೊಸೆಸಲ್ಲಿದ್ವಿ. ಅದಾದಮೇಲೆ ನನಗೆ ಒಂದು 2-3 ಪೇಜ್ ಅನಿಸುತ್ತೆ, ಕೊಲಾಬ್ರೇಷನ್ ಮಾಡಿಕೊಡ್ತೀರಾ, ತೊಟ್ಲು ಕಳಿಸ್ಕೊಡ್ತೀವಿ. ನೀವು ನೋಡಿರ್ತೀರ ಈಗ ರೀಸೆಂಟಾಗಿ ಒಂದು ಟ್ರೆಂಡಲ್ಲಿ ನಡೀತಾ ಇದೆ, ಅದು ಎಲೆಕ್ಟ್ರಿಕ್. ಎಲ್ಲ ಕೊಲಾಬ್ರೇಟರ್ಸ್, ಎಲ್ಲ ಇನ್ಫ್ಲೂಯೆನ್ಸರ್ಸ್ಗೂ ಅದನ್ನು ಕಳಿಸ್ಕೊಡ್ತಾರೆ, ಅವರು ವಿಡಿಯೋ ಮಾಡ್ತಾರೆ. ಪಿಂಕ್ ಕಲರ್ ಇರುತ್ತೆ, ಯೂಶ್ವಲಿ ಪಿಂಕೇ ನಾನು ನೋಡಿರೋದು. ಏನಂತಾರೆ ಅದನ್ನು, ಆಟೋಮೆಟಿಕ್ ಒನ್, ಅಂದರೆ ಜಸ್ಟ್ ಪ್ಲಗ್ ಹಾಕಿ ಮೋಟರ್ದು ಅನ್ಸುತ್ತೆ ಅದು. ಎಸ್. ಸೊ ಆ ರೀತಿ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಅದು ಬಂದಿದ ತಕ್ಷಣ ನಾನು ಕುರುವಿ ಅಂತೂ ಬೇಡವೇ ಬೇಡ ಅಂತ ಅಂದ್ಕೊಂಡ್ವಿ ನಾವಿಬ್ಬರು. ಯಾಕಂತಂದರೆ ಅದಿತಿ ಶಿ ಈಸ್ ಮೋರ್ ಎಕ್ಸ್ಪ್ಲೋರೇಟರಿ ಸ್ಟೇಜಲ್ಲಿದ್ದಾರೆ. ಎಲ್ಲ ನಾವು ಮಾಡಿದ್ದೇನೆಲ್ಲ ಅವರು ಮಾಡ್ತಾರೆ. ನಾವು ಅಕಸ್ಮಾತ್ ಈಗ ಅದಿತಿನ ಮತ್ತು ಲಿಟಲ್ ಏನ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀವಿ ಅಂತಂದರೆ, ಒಂದೇ ಒಂದು ಕ್ಷಣಕ್ಕೂ ಅಕಸ್ಮಾತ್ ನಾನೇನಾದರೂ ಈಗ ಬೆಡ್ಡಿಂದ ಇಳಿದು ಸಿರಪ್ ಏನಾದರೂ ತೊಗೋಬೇಕು ಅಂತ ಹೋದ್ರೂ ನಾನು ಅದಿತಿನ ಪಾಪು ಪಕ್ಕ ಬಿಡೋಕ್ಕಾಗಲ್ಲ. ಯಾಕಂತಂದರೆ ಅದಿತಿಗೂ ಏನು ಗೊತ್ತಾಗಲ್ಲ, ಕೆಲವೊಂದು ಸಲ ಮಗುನ ಎತ್ಕೊಳ್ಳೋದಕ್ಕೆ ಹೋಗ್ತಾರೆ. ಸೊ ಆ ಒಂದು ಇದನ್ನು ನಾವು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಅದಿತಿಗೂ ಗೊತ್ತಾಗಲ್ಲ, ಶಿ ಈಸ್ ಆಲ್ಸೋ, ಅವರು ಮಗು 2.5 ವರ್ಷ ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ಎಕ್ಸ್ಪ್ಲೋರೇಟರಿ ಸ್ಟೇಜಲ್ಲಿ ಇರ್ತಾರೆ. ಸೊ ಆ ರೀತಿ ಇದ್ದಾಗ ಅದಿತಿ ಅಕಸ್ಮಾತ್ ಏನಾದರೂ ಮಲಗಿಸಿದಾಗ ನಾವು ಆ ಕಡೆ ಈ ಕಡೆ ಹೋದಾಗ ಏನಾದರೂ ಜಾಸ್ತಿ ಸ್ಪೀಡ್ ಏನಾದರೂ ಮಾಡಿಬಿಟ್ರೆ ಪಾಪು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಇಟ್ಸ್ ನಾಟ್ ಸೇಫ್ ಆಲ್ಸೋ. ಆ್ಯಂಡ್ ಅದು ಕರೆಂಟ್ ಆಗಿರೋದ್ರಿಂದ ವಿ ವರ್ ಜಸ್ಟ್ ಒಂಥರ ಸ್ಟೆಪ್ ಬ್ಯಾಕ್, ಅದೇ ಒಂದು ಪ್ರಾಸೆಸಲ್ಲಿ ಇದ್ವಿ. ಅವರು ಹೇಳಿದ್ವಿ ವಿ ವಿಲ್ ಲೆಟ್ ಯು ನೋ ಅಂತ ಹೇಳಿದ್ವಿ. ಆಮೇಲೆ ಪಾಪು ಹಾಸ್ಪಿಟಲಲ್ಲಿ ಲಿಟಲ್ ಎ ಅಂತೂ ಒಂದೇ ದಿನಕ್ಕೆ ಮಲ್ಕೊಳ್ಳೇ ಇಲ್ಲ ತೊಟ್ಲಲ್ಲಿ, ಅಳೋದು ಅಂತಂದರೆ ಒಂಥರ ಕುಸ್ ಅಂತ ಹೇಳ್ತಿರೋದು. ಪಕ್ಕಕ್ಕೆ ಹಾಕೊಂಡಿದ ತಕ್ಷಣ ಆರಾಮಾಗಿ ನಿದ್ದೆ ಮಾಡಿದ್ರು. ಸೊ ಅವತ್ತೇ ಗೊತ್ತಾಯಿತು ತೊಟ್ಲು ಇವ್ರಿಗೂ ವರ್ಕ್ ಆಗಲ್ಲ ಅಂತ. ಸೊ ಆ ಕಾರಣಕ್ಕೆ ತೊಟ್ಲು ನಾವು ಪರ್ಚೇಸ್ ಮಾಡೋದಕ್ಕಾಗಲಿ ಅಥವಾ ಕೊಲಾಬ್ರೇಷನ್ ಒಪ್ಕೊಳ್ಳೋದಕ್ಕಾಗಲಿ ಮುಂದಾಗಲಿಲ್ಲ. ಆ್ಯಂಡ್ ಅಷ್ಟೇ. ಸೊ ತೊಟ್ಲು ಯೂಸ್ ಮಾಡದೇ ಇರೋದಕ್ಕೆ ಇದೇ ಕಾರಣ. ಆ್ಯಂಡ್ ನಿಮಗೆ ಲಾಸ್ಟ್ ನಾನು ಬಿಫೋರ್ ಡೆಲಿವರಿ ಒಂದು ವ್ಲಾಗ್ ಸಹ ವಿಡಿಯೋ ಶೇರ್ ಮಾಡಿದ್ದೆ. ದಟ್ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನಿಂದ ಪಾಪುಗೆ ಕಳಿಸ್ಕೊಟ್ಟಿದ್ದಾರೆ ಹಾಸ್ಪಿಟಲ್ಗೆ ಏನೇನು ಬೇಕು ಆ ಮೆಟೀರಿಯಲ್ಸ್ನೆಲ್ಲ ಅಂತ. ಸೊ ಅದೇ ಪೇಜಲ್ಲಿ ನಾನು ಒಂದು 3 ಐಟಮ್ಸ್ನ ನೋಡಿ ತರಿಸ್ಕೊಂಡೆ. ಅದು ಏನೇನು ಅಂತ ಅಂದರೆ ನಿಮಗೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ಪಾಪು ಬೆಡ್, ಇದು ತುಂಬ ಚೆನ್ನಾಗಿದೆ. ಮಕ್ಕಳು ದೊಡ್ಡವರಾದ್ಮೇಲೂ ಬಳಸ್ಬೋದು. ಅದಿತಿ ಆಲ್ಸೋ ಕ್ಯಾನ್ ಸ್ಲೀಪ್ ಇನ್ ದಿಸ್. ಹೇಗೆ ಅಂತ ನಾನು ತೋರಿಸ್ತೀನಿ. ಇದನ್ನು ನೆಸ್ಟ್ ಅಂತಾರೆ ಅವರ ಒಂದು ಪೇಜಲ್ಲಿ, ಬೇಬಿ ನೆಸ್ಟ್ ಒಂದು. ಆ್ಯಂಡ್ ಇನ್ನೊಂದು ನಾನು ತರಿಸ್ಕೊಂಡಿರೋದು ಈ ಒಂದು ಬಾಸ್ಕೆಟ್, ಕಂಪ್ಲೀಟ್ ಮುದುಬುಲಾದ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ, ಫುಲ್ ಕಂಪ್ಲೀಟ್ ಒಂದು ಗುಡ್ ಸ್ಟೋರೇಜ್ ಬ್ಯಾಗ್. ಇದು ಮಾಮೂಲಿ ಪ್ಲಾಸ್ಟಿಕ್ ಬ್ಯಾಗ್. ಇದಕ್ಕೆ 2 ರೀತಿಯಾದ ಒಂದು ಕವರ್ನ ಹಾಕಿ, ಅಂತಂದರೆ ಬ್ಯಾಗ್ ಇದನ್ನು ಹಾಕಿ ಈ ರೀತಿ ಇಲ್ಲೂ ಓಪನಿಂಗ್ ಇದೆ. Can open like this also from here and from here also like this. ಒಳ್ಳೆ ಸ್ಟೋರೇಜ್ ಇದೆ, ನೀವು ನೋಡ್ಬೋದು. ಎಸ್, ಈ ರೀತಿ ಲಿಡ್ ಬರುತ್ತೆ. ವಾಷಬಲ್ ಆಲ್ಸೋ, ಯು ಕ್ಯಾನ್ ಡೆಫಿನೆಟ್ಲಿ ವಾಶ್. ಸೊ ಎಲ್ಲನೂ ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ಪಾಪುಗೆ ಕ್ಯಾರಿ ಬೆಡ್ ಅವರೆಲ್ಲ ಕಳಿಸ್ಕೊಟ್ಟಿರೋದು ಇದೇ ಕಲರ್ ಇರೋದ್ರಿಂದ ನಾನು ಇದೇ ಕಲರ್ನ ಪರ್ಚೇಸ್ ಮಾಡಿದೆ. ಈ ರೀತಿ. ಸೊ ನಿಮ್ಗೆ ಏನೇನು ಬೇಕು ಅದನ್ನೆಲ್ಲನೂ ಇದರಲ್ಲಿ ಈ ರೀತಿ ಸ್ಟೋರೇಜ್ ಮಾಡ್ಕೊಳ್ಬೋದು. ನಾನು ಈ ರೀತಿ ಡಂಪ್ ಮಾಡಿ ಸ್ಟೋರೇಜ್ ಮಾಡಿದ್ದೀನಿ.
ಆ್ಯಂಡ್ ಇವ್ರ ಹತ್ರ 2,900 ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ ಅಂಟಿಲ್ 9,000 10,000ವರೆಗೂ ಪ್ಯಾಕೇಜ್ ಇದೆ. ನಿಮಗೆ ಯಾವ್ದು ಬೇಕು ಅಂತ ಮೆಸೇಜ್ ಮಾಡಿದ್ರೆ ಅವ್ರದ್ದು ಪೇಜ್ ಡೀಟೇಲ್ಸ್ನ ನಾನು ಕೊಲಾಬ್ರೇಷನಲ್ಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ. ಅವ್ರದ್ದು ವಾಟ್ಸಪ್ ಗ್ರೂಪ್ ಇದೆ, ಆ ಗ್ರೂಪ್ಗೆ ನೀವು ವಾಟ್ಸಪ್ ನಂಬರ್ ಇದೆ, ಆ ವಾಟ್ಸಪ್ಗೆ ಹೋಗಿ ನೀವು ಮೆಸೇಜ್ ಮಾಡಿದ ತಕ್ಷಣ ನಿಮಗೊಂದು ಡೈರೆಕ್ಟ್ ಒಂದು ಆಟೋಮ್ಯಾಟಿಕ್ ಒಂದು ಮೆಸೇಜ್ ರಿಸೀವ್ ಆಗುತ್ತೆ ನಿಮಗೆ ದಟ್ ಅವರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸ್ಟಾರ್ಟಿಂಗ್ ಫ್ರಮ್ 2,999 ಸೊ ನಿಮ್ಗೆ ಏನೇನು ಬೇಕು ಅದರಲ್ಲಿ ಯಾವ ಒಂದು ಪ್ಯಾಕೇಜಲ್ಲಿ ಏನೇನು ಪ್ರಾಡಕ್ಟ್ಸ್ ಇರುತ್ತೆ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಮೂರನೇದು ನಾನು ತರಿಸ್ಕೊಂಡಿರೋದು ಈ ಒಂದು ಮೆಟರ್ನಿಟಿ ಗೌನ್. ನಂಗೆ ಯೂಶಲಿ ಬಟ್ಟೆಗಳು ಅಂತಂದರೆ ಜಾಸ್ತಿ ಇರಬೇಕು. ಮೆಟರ್ನಿಟಿ ಟೈಮಲ್ಲಿ ನಂಗೆ ಯೂಸ್ ಆಗುತ್ತೆ. ಗೌನ್ ಅಂತಂದರೆ ಐ ವಾಸ್ ಲೈಕ್ ಥಿಂಕಿಂಗ್ ತುಂಬ ಡಿಫ್ರೆಂಟಾಗಿರುತ್ತೆ, ಏನೋ ಫ್ಲಾರಲ್ ಥರ. ಆ್ಯಕ್ಚುಲಿ ಇದನ್ನು ಆ ಪೇಜಲ್ಲಿ ನೋಡಿದಾಗ ಫ್ಲಾರಲ್ಲೇ ಇತ್ತು, ಏನೋ ಡಿಫ್ರೆಂಟ್ ಆಗಿದೆ, ಫ್ರಿಲ್ ಇರೋ ಥರ ಎಲ್ಲ ಕಾಣಿಸ್ತು. ಸೊ ತರಿಸ್ಕೊಂಡ್ಮೇಲೆ ಐ ವಾಸ್ ವೆರಿ ಡಿಸಪಾಯಿಂಟೆಡ್. ಯಾಕೆ ಅಂತಂದರೆ ಇದು ನೈಟಿ ಕೊಟ್ಟು ಕಳಿಸಿದ್ದಾರೆ. ನನಗೆ ನೈಟಿ ಎಲ್ಲ ಹಾಕೋದಕ್ಕೆ ಇಷ್ಟನೇ ಇಲ್ಲ. ನಾನು ಇದುವರೆಗೂ ಆ ರೀತಿ ಎಲ್ಲ ಹಾಕಿಲ್ಲ, ನನಗೆ ಇಷ್ಟ ಇಲ್ಲ. ಓಕೆನಾ. ಸೊ ಕಂಪ್ಲೀಟ್ ಒಂದು ನೈಟಿ ಕೊಟ್ಟು ಕಳಿಸಿದ್ದಾರೆ, ನನಗಂತೂ ಇಷ್ಟನೇ ಇಲ್ಲ, ಹಾಕೂ ಇಲ್ಲ. ಸೊ ಇಲ್ಲಿ 2 ಜಿಪ್ ಇದೆ, ಇಲ್ಲೊಂದು ಜಿಪ್ಪು ಆ್ಯಂಡ್ ಇಲ್ಲೊಂದು ಜಿಪ್ಪು. ಸೊ ಬಟ್ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಆಮೇಲೆ ಅಂದ್ಕೊಂಡೆ ಅಯ್ಯೋ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡೆ ಅಂತ. ಎಸ್, ಈ ರೀತಿ ಇದೆ ಕಂಪ್ಲೀಟ್ ಫುಲ್ಲು ಒಂದು ನೈಟಿನೇ ಇದು ಅವರು ಮೆನ್ಷನ್ ಮಾಡಿದ್ರು ಮೆಟರ್ನಿಟಿ ಗೌನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅವ್ರು ನೈಟಿ ಅಂತಲೇ ಹಾಕ್ಬೋದಿತ್ತು. ಹಾಂ, ಸೊ ಇದನ್ನು ತರಿಸ್ಕೊಂಡೆ, ಬಟ್ ಇದನ್ನು ಹಾಕಲ್ಲ, ನಾನಂತೂ ಹಾಕಲ್ಲ. ನಂಗೆ ನೈಟಿ ಅಂದರೆ ಇಷ್ಟ ಇಲ್ಲ, ನಾನು ಹಾಕಲ್ಲ, ನೋಡಬೇಕು. ಎಸ್, ಇದ್ರ ಬಗ್ಗೆ ಮಾತಾಡೋದಾದರೆ ಬೇಬಿ ನೆಸ್ಟ್ ಹೇಗೆ ಅಂತಂದರೆ ಇದನ್ನು ನಾನು ಚಿಕ್ಕದು ಮಾಡ್ಕೊಂಡಿರೋದು. ಇದು ಎಷ್ಟು ಅಗಲ ಆಗುತ್ತೆ ಗೊತ್ತಾ? ಈ ರೀತಿ ನೀವು ಥ್ರೆಡ್ ಬಿಚ್ಕೊಂಡ್ಬಿಟ್ರೆ ಕಂಪ್ಲೀಟ್ ಇಷ್ಟು ದೊಡ್ಡದಾಗುತ್ತೆ. ಇವನ್ ಅದಿತಿ ಆಲ್ಸೋ ಕ್ಯಾನ್ ಸ್ಲೀಪ್ ಇನ್ ದಿಸ್. ಸಿ, ಆರಾಮಾಗಿ ಇದ್ರ ಮೇಲೆ ನಾನು ಬೆಡ್ ಯೂಸ್ ಮಾಡ್ತೀನಿ. ಬೆಡ್ ಮೇಲೆ ಆ ಬೆಡ್ ಮೇಲೆ ಕೆಲವು ಬೆಡ್ಶೀಟ್ನೆಲ್ಲ ಯೂಸ್ ಮಾಡಿ, ತುಂಬ ಸಾಫ್ಟ್ ಇರುವಂಥ ಬೆಡ್ಶೀಟ್ನ ಯೂಸ್ ಮಾಡಿ ಲಿಟಲ್ ಏನೋ ಮಲಗಿಸೋದು. ಸೊ ಇಷ್ಟು ಅಗಲ ಆಗುತ್ತೆ. ಸೊ ಲಿಟಲೇ ತುಂಬ ಚಿಕ್ಕದಿರೋದ್ರಿಂದ ನಾನು ಇದನ್ನು ತುಂಬ ಚಿಕ್ಕದು ಮಾಡ್ಕೋತೀನಿ. ಹೇಗೆ ಚಿಕ್ಕದು ಮಾಡ್ಕೊಳ್ಳೋದು ಅಂತಂದರೆ, ನಿಮ್ಗೆ ಇಲ್ಲಿ ದಾರ ಕೊಟ್ಟಿರ್ತಾರೆ ಅವರು. ಸೊ ಈ ದಾರನ ನೀವು ಕ್ಲೀನಾಗಿ ನೋಡಿ, ಇಲ್ಲಿ ಇಷ್ಟು ದೊಡ್ಡದಿದೆ ಅಲ್ವಾ. ಸೊ ಹೇಗೆ ಇದು ಅಂದರೆ ಚಿಕ್ಕ ಸೈಜ್ ಆಗುತ್ತೆ ಅಂದರೆ ಯು ಜಸ್ಟ್ ಹ್ಯಾವ್ ಟು ಪುಲ್ ಲೈಕ್ ದಿಸ್. ನೋಡಿ, ಎಸ್, ಈ ರೀತಿ. ಅದಕ್ಕೋಸ್ಕರನೇ ಅವ್ರು ಬೇಬಿ ನೆಸ್ಟ್ ಅಂತ ಹೇಳಿರೋದು. ಸ್ಟಾರ್ಟಿಂಗ್ ನಾನು ಇಷ್ಟ ಅಗಲದಲ್ಲೇ ಮಲಗಿಸ್ತಾ ಇದ್ದೆ ಲಿಟಲೇನ, ಈಗ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಆಗುತ್ತೆ. ಎಷ್ಟು ಚಂದ ಇದೆ ಗೊತ್ತಾ ಕಾನ್ಸೆಪ್ಟ್ ಇದು, ನಂಗೆ ತುಂಬ ಇಷ್ಟ ಆಯಿತು. ಸೊ ಇಷ್ಟು ಕ್ಲೀನಾಗಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಇದನ್ನು ಕ್ಲೀನಾಗಿ ಟೈಮ್ ಮಾಡ್ಕೊಳ್ಬೋದು. ಸೊ ನಾನು ಡೇ ಟೈಮೆಲ್ಲ ಇದನ್ನೇ ಬಳಸ್ತೀನಿ. ಸೊ ನೈಟ್ ಟೈಮ್ ಮಾತ್ರ ನಾನು ಬೆಡ್ ಹಾಕಿರ್ತೀನಲ್ಲ, ಸೊ ಆ ಬೆಡ್ನ ಡೈರೆಕ್ಟ್ ಬೆಡ್ ಮೇಲೆ ಹಾಕ್ಕೊಳ್ತೀನಿ. ಇದು ಅಗ್ಲ ಅದರ ಸರ್ಕಲ್ ಇರೋದ್ರಿಂದ ಬೆಡ್ ಮೇಲೆ ತುಂಬ ಜಾಸ್ತಿ ಸ್ಪೇಸ್ ಹಿಡಿಯುತ್ತೆ, ಅದಕ್ಕೋಸ್ಕರ. ಸೊ ಈ ರೀತಿ ದಿಸ್ ಇಸ್ ಆಲ್ ಅಬೌಟ್ ಬೇಬಿ ನೆಸ್ಟ್. ನಾನು ಬಳಸ್ತಿರೋದು ಇದನ್ನೇ. ಲಿಟಲೇ ಆರಾಮಾಗಿ ಹಾಲು ಕುಡಿದ್ಬಿಟ್ಟು ಇದನ್ನೇ ನಾವು ಆರಾಮಾಗಿ ಹೀಗೆ ಮಲ್ಕೊಂಡಿದ್ದಾಗ ಹೀಗೆ ಶೇಕ್ ಮಾಡ್ಕೊಳ್ಬೋದು ಈ ರೀತಿ. ಅಂತಂದರೆ ಅವ್ರಿಗೆ ಜೋಲಿಲಿರೋ ಥರನೇ ಫೀಲ್ ಆಗುತ್ತೆ. ಸೊ ಶೀ ಸ್ಲೀಪ್ಸ್ ಆರಾಮ್ಸೆ ಇನ್ ದಿಸ್, ಏನೂ ತೊಂದರೆ ಇಲ್ಲ. ಟಚ್ ವುಡ್. ಎಸ್, ದಿಸ್ ಇಸ್ ಆಲ್ ಅಬೌಟ್ ನಾನು ಬಳಸ್ತಿರುವಂತಹ ಬೇಬಿ ನೆಸ್ಟ್. ತೊಟ್ಲು ಯಾಕೆ ಬಳಸ್ತಿಲ್ಲ ಅನ್ನೋ ಪ್ರಶ್ನೆಗೂ ನಿಮಗೆ ಆನ್ಸರ್ ಸಿಕ್ಕಿದೆ ಅನಿಸುತ್ತೆ. ನೀವು ಇದನ್ನು ಬೈ ಮಾಡಬೇಕು ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್. ನಾನು ಡಿಸ್ಕ್ರಿಪ್ಷನಲ್ಲಿ ಅವರ ಪೇಜ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ನೀವು ಅವ್ರ ಪೇಜ್ ಓಪನ್ ಮಾಡಿದ ತಕ್ಷಣವೇ ಅವ್ರದ್ದು ಒಂದು ಡೀಟೇಲ್ಸ್ ಎಲ್ಲ ನೀವು ನೋಡ್ಬೋದು. ವಾಟ್ಸಪ್ ನಂಬರ್ ಸಹ ಇರುತ್ತೆ. ಅವ್ರಿಗೆ ಹೋಗಿ ಮೆಸೇಜ್ ಮಾಡಿ ನಿಮಗೆ ಏನು ಪ್ರಾಡಕ್ಟ್ಸ್ ಬೇಕೋ ಅವ್ರ ಪೇಜಲ್ಲಿ ನೀವು ಅಂದರೆ ಅವ್ರ ಪೇಜಿಂದ ನೀವು ತರಿಸ್ಕೊಳ್ಬೋದು. ರೆಸ್ಟ್ ಎಲ್ಲ ಮಾಡಿ ಎದ್ದೋಳೋ ಅಷ್ಟರಲ್ಲಿ ನಾವು 5:30 ಆಗಿತ್ತು. ಅದಿತಿಗೆ ದಿನಾಗಲೂ ಏನಾದರೂ ಸರ್ಪ್ರೈಸ್ ಮಾಡಿಕೊಡ್ತಾರೆ ಕ್ರೂವಿ. ಯಾಕಂತಂದರೆ ಈಗ ನಾನು ಅಡುಗೆ ಮಾಡ್ಕೊಡೋದಿಲ್ಲ, ಏನೋ ಅಂತಾರೆ, ಅವ್ರಿಗೂ ಗಿಲ್ಟ್ ಕಾಡ್ತಾ ಇರುತ್ತೆ. ಅವಾಗ ಏನಾದರೂ ಸರ್ಪ್ರೈಸ್ ತಂದು ಕೊಡೋದು, ಹೊರಗಡೆ ಕರ್ಕೊಂಡು ಹೋಗೋದು, ಆ ರೀತಿ ಮಾಡ್ತಿರ್ತಾರೆ. ಅವ್ರನ್ನೂ ಚೆನ್ನಾಗಿ ಎಂಗೇಜ್ ಮಾಡಬೇಕಲ್ಲ ಈ ಟೈಮಲ್ಲಿ. ಫಸ್ಟ್ ಬೇಬೀಸ್ಗೆ ಆಬ್ವಿಯಸ್ಲಿ ಸೆಕೆಂಡ್ ಬೇಬಿ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಇಮೋಷನ್ಸ್ ಇರುತ್ತೆ. ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ ಅಂತ
ಅವ್ರಿಗೂ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವಾಗವಾಗ ಸರ್ಪ್ರೈಸ್ ಕೊಡ್ತಿರ್ತಾರೆ. ಸೊ ಇದು ಪ್ಯಾನ್ ಕೇಕ್ ಮಿಕ್ಸ್ನ ಮಾಡಿ ಅದಿತಿಗೆ ಕೊಟ್ಟಿದ್ದಾರೆ. ಇದು ಆ್ಯಪಲ್ ಬನಾನಾ ಪ್ಯಾನ್ ಕೇಕ್ ತುಂಬ ಚೆನ್ನಾಗಿರುತ್ತೆ. ವೆರಿ ಈಸಿ ಈ ಪ್ಯಾನ್ ಕೇಕ್ನ ಮಾಡೋದು. ಬುಲ್ಲ ಏನು ತಿಂತೀಯ ಬುಲ್ಲ? ಏನು ಬೇಡವಾ? ಬೇಡವಾ? ಬೇಡ ಬಿಡು, ನಾನೇ ತಿನ್ಕೋತೀನಿ. ಮೊಟ್ಟೆ ಕೋಳಿ ಮೊಟ್ಟೆ ಟು ಸಾರು ಬಿಸಿ. ಸಾಕು, ರೈಟ್ ನೋಡಿ. ಬೇಡ, ಅದು ಇದು ಬೇಯಬೇಕಿನ್ನು, ರೋಸ್ಟ್ ಆಗಬೇಕು. ಆಗುತ್ತೆ, ಸುಮ್ಮನೆ ಇರಪ್ಪ ನೀನು. ಆಗುತ್ತೆ ನೋಡು, ಅದು ರೋಸ್ಟ್ ಆದರೆ ಆ ಕಡೆ ತಿರುಗುತ್ತದೆ, ಇಲ್ಲಾಂದರೆ ತಿರುಗಲ್ಲ. ತಿರ್ಗಲ್ಲ ಚಿನ್ನಿ, ಅದು ರೋಸ್ಟ್ ಆಗ್ಬೇಕು ನೀಟಾಗಿ. ಅಯ್ಯೋ, ರೋಸ್ಟ್ ಆಗೋಗಿದೆ. ಅಯ್ಯೋ, ಅದಕ್ಕೆ ಅದು ಸುಡುತ್ತೆ. वेट करो, तुम जाओ. ವಾಟ್ ಆರ್ ಯು ಈಟಿಂಗ್ ಅದಿತಿ? ಮುದುಗುಲ ಎದ್ದೇ ಬಿಟ್ರು. ಅದಿತಿ, ನನಗೆ ಪ್ಯಾನ್ ಕೇಕು ಹೆಂಗಿದೆ ನಿಜ ಹೇಳು ಮಗಳೇ. ಮಮ್ಮ ಮಾಡ್ಕೊಡೋ ಪ್ಯಾನ್ ಕೇಕ್ ಚೆನ್ನಾಗಿರುತ್ತೆ, ಡ್ಯಾಡ ಮಾಡ್ಕೊಡೋದು ಚೆನ್ನಾಗಿದೆಯಾ? ಡ್ಯಾಡಿಂಗೆ ಹೇಳು. ಇದೊಂದೇ ಆಗ್ಬಿಟ್ಟಿದ್ದೀರಾ, ತಿನ್ಕೊಳ್ಳಿ. ಓ 5 ಮಿನಿಟ್ಸ್ ಇರು ಮಗಳೇ. ಆಗಲ್ಲ ಮಗಳೇ. ಯಾಕೆ ಮಗಳೇ? ಹೊಟ್ಟೆ ಹಸಿತಾ ಇದೆ ನನಗೆ. ಹೊಟ್ಟೆ ಹಸಿತಾ ಇದೆ ಮಮ್ಮ. ಅವ್ವ ಬಂಗಾರ, ಮುದ್ದು ಬುಲ್ಲ. ಬನ್ನಿ. ಅದಿತಿಗೆ ಪ್ಯಾನ್ ಕೇಕ್ ಮಾಡಿಕೊಟ್ಟಿದ್ರಲ್ಲ, ಅದಿತಿ ತಿಂದರು. ಅದಾದಮೇಲೆ ಮುದುಬುಲಾನು ಎದ್ದಿದ್ರು. ಮುದುಬುಲಾಗ ಒಂದ್ಸಲ ಫೀಡ್ ಮಾಡಿಸಿ ಸಿರಪ್ಪೆಲ್ಲ ಹಾಕಿ ಫೀಡ್ ಮಾಡಿಸ್ದೆ. ನೆಕ್ಸ್ಟ್ ನಾನು ಕಾಫಿ ಕುಡಿತಾ ಇದ್ದೀನಿ. ಪ್ರತಿದಿನ ಈಗ ಕಾಫಿ ಅಡಿಕ್ಷನ್ ಆಗಿಬಿಟ್ಟಿದೆ. ಬೆಳಗ್ಗೆ ಮತ್ತು ಕಾಫಿ ಇರಲೇಬೇಕು. ಕಾಫಿಗೆ ನಾನು ಸಕ್ಕರೆ ಯೂಸ್ ಮಾಡಲ್ಲ, ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾರೆ. ಸೊ ನಾನು ಕಾಫಿ ಕುಡಿತಿದ್ದಾಗ ಅದಿತಿ ಆಚೆ ಆಟ ಆಡ್ತಿದ್ರು ಸೈಕಲಲ್ಲಿ. ಮುದುಬುಲಾಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಐ ಕಾಂಟ್ರಾಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಫೀಡ್ ಮಾಡಿಸಿದ್ಮೇಲೆ ಒಂದು 20 ನಿಮಿಷ ಅವ್ರಿಗೆ ಅಂದರೆ ಮಲಗಿಸ್ತೇನೆ. ಈ ರೀತಿ ಒಂದು ರೈಟ್ ಬ್ರೈನ್ ಎಜುಕೇಷನ್ ಆ್ಯಕ್ಟಿವಿಟೀಸ್ನ ಇನ್ವಾಲ್ವ್ ಮಾಡಿ ಟೈಮಿಗೆ ಹಾಕ್ತೀನಿ. ಆಮೇಲೆ ನಾನು ಆಟಾಡ್ತೀನಿ, ರೈಮ್ಸ್ ಆಡ್ತೀವಿ. ನಾನು ಅದಿತಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಈವನ್ ಕೃವಿ ಸಹ ತುಂಬ ಮಾತಾಡ್ತಾರೆ. ಮಕ್ಕಳ ಜೊತೆ ನಾವು ಹೆಚ್ಚಿಗೆ ಮಾತಾಡಬೇಕಾಗುತ್ತೆ. ಇವಾಗಲಿಂದನೇ ಅವ್ರನ್ನ ಕಮ್ಯುನಿಕೇಷನ್ ಅವ್ರ ಜೊತೆ ಮಾಡೋದ್ರಿಂದ ಅವರ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಸೋಷಿಯಲ್ ಸ್ಕಿಲ್ಸ್ ಅದೆಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಮುದುಬುಲ ಒಂದೊಂದ್ಸಲ ನಗ್ತಾರೆ. ನಾವು ಮಾತಾಡ್ಸಿದ್ರೆ ರೆಸ್ಪಾನ್ಸ್ ಸಹ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಕ್ಕಳು ಎಷ್ಟು ಬೇಗ ಚೆನ್ನಾಗಿ ಡೆವಲಪ್ ಆಗ್ತಾರೆ ಅನ್ನೋದು ಖುಷಿ ಇರುತ್ತೆ. ಸೊ ಕಾಫಿ ಎಲ್ಲ ಕುಡಿದ್ಮೇಲೆ ನೆಕ್ಸ್ಟ್ ನಮ್ಮ ಒಂದು ಹೋಮ್ ಸ್ಕೂಲಿಂಗ್ ಶುರು ಆಗುತ್ತೆ. ಇವತ್ತಿಗೆ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಿ ಅಲ್ಲ, ಮಧ್ಯಾಹ್ನದಿಂದ ಹೀಗೆ ಬ್ಯಾಕ್ ಟು ಬ್ಯಾಕ್ ಪ್ಯಾಕ್ಟಪ್ ಆಗಿರ್ತೀನಿ ಅಂತ. ಸೊ ಒಳ್ಳೆ ರೆಸ್ಟ್ ಮಾಡಿ ಒಂದು ಒಳ್ಳೆ ಕಾಫಿ ಕುಡಿದ್ರೆ ಐ ಥಿಂಕ್ ಆ ದಿನದ ಒಂದು ತುಂಬ ಚೆನ್ನಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಡೇ ಅಂತ ಅನಿಸುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಆಫ್ಟರ್ನೂನ್ ಟು ಈವ್ನಿಂಗ್ ವ್ಲಾಗ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ. ಬಾಯ್.